ಆತ್ಮೀಯ ಸ್ಪರ್ಧಾರ್ಥಿಗಳೇ, ಲ್ಯಾಂಡ್ ಸರ್ವೇರ್ 2016ರಲ್ಲಿ ಒಂದು ಪ್ರಶ್ನೆ ಬಂದಿದೆ. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಪ್ರಶ್ನೆ ಗಮನಿಸಿ. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ 5 ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಸಮಿತಿ ರಚಿಸಬೇಕಾಗಿದ್ದು, ಆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಒಂದು ಮಾಡಬಹುದು ಅಂತ ಕೊಟ್ಟಾಗ, ಫ್ರಮ್ ಅ ಗ್ರೂಪ್ ಆಫ್ 7 men and 6 women, 5 persons are to be selected to form a committee so that at least 3 men are in the committee. In how many ways can it be done? So these are the options. ಓಕೆ, ಇದನ್ನ ಯಾವ ಥರ ಬರೀಬೇಕಂದ್ರೆ ಕನಿಷ್ಠ 3 ಜನ ಪುರುಷರು ಇರಬೇಕು. ಅದನ್ನ ಯಾವ ಥರ ಒಂದು ಫಾರ್ಮೇಷನ್ ಬರೀಬೇಕಂದ್ರೆ ಇಲ್ಲಿ 7, ಸೊ 7C ಆಮೇಲೆ ಇಲ್ಲಿ 3 ಬರಿಬೇಕು. ಯಾಕೆ 3 ಬರಿಬೇಕಂತ ಕೊಟ್ಟಾಗ ಇಲ್ಲಿ ನಮ್ಗೆ ಏನು ಮಾಡ್ಬೇಕಂದ್ರೆ 3 ಜನ ಏನಿರಬೇಕು, ಕನಿಷ್ಠ 3 ಜನ ಪುರುಷರು ಇರಬೇಕು. ಕನಿಷ್ಠ 3 ಜನ ಪುರುಷರು ಇರಬೇಕು. ಆಮೇಲೆ 7 ಜನ ಪುರುಷರಲ್ಲಿ 3 ಜನ ಇರಬೇಕು. ಆಮೇಲೆ ಇಂಟು ಏನು ಮಾಡ್ಬೇಕಂದ್ರೆ 6 ಜನ ಮಹಿಳೆಯರಲ್ಲಿ 2 ಜನ ಮಹಿಳೆಯರು ಇರಬೇಕು. 6 ಜನ ಮಹಿಳೆಯರಲ್ಲಿ 2 ಜನ ಮಹಿಳೆಯರು ಇರಬೇಕು. ಆಮೇಲೆ ಮತ್ತು ಪ್ಲಸ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ 7 ಜನ ಪುರುಷರಲ್ಲಿ 4 ಜನ ಪುರುಷರನ್ನು, ಆಮೇಲೆ ಇಂಟು 6 ಜನ ಮಹಿಳೆಯರಲ್ಲಿ ಒಬ್ಬ ಮಹಿಳೆಯನ್ನು ಇರಬೇಕಷ್ಟೆ. ಅಂದ್ರೆ 3 2 ಎಷ್ಟಾಗುತ್ತೋ 5 ಜನ ಒಂದು ಕಮಿಟಿ ಆಗಬೇಕು. 4 1 5 ಜನ ಕಮಿಟಿ ಆಗಬೇಕು ಅಷ್ಟೆ. ನೆಕ್ಸ್ಟ್ ಪ್ಲಸ್ ಮಾಡ್ಕೋಬೇಕು. 7 ಜನ ಪುರುಷರಲ್ಲಿ 5 ಜನ ಪುರುಷರನ್ನು, ಆಮೇಲೆ ಇಂಟು 6 ಜನ ಒಂದು ಮಹಿಳೆಯರಲ್ಲಿ, ಅಂದ್ರೆ 0 ಮಹಿಳೆಯರನ್ನು ತೊಗೊಂಡ್ಬಿಡೋದು ಅಷ್ಟೇ. ಆಯ್ತಾ? ಬಟ್ 5 ಜನ ಕಮಿಟಿ ಮಾಡಬೇಕು. ಅಟ್ಲೀಸ್ಟ್ ಎಷ್ಟಿರ್ಬೇಕಂದ್ರೆ ಒಬ್ಬ 3 ಪುರುಷರು ಇರಬೇಕು. ಅಟ್ಲೀಸ್ಟ್ 3. ಆಯ್ತಾ? ಅಟ್ಲೀಸ್ಟ್ ಅಂದ್ರೆ 3ಕ್ಕಿಂತ ಹೆಚ್ಚಿರ್ಬೇಕು. 3 4 5. ಬಟ್ ಕಮಿಟಿ ಎಷ್ಟಿದೆ 5 ಜನ ಅಷ್ಟಿದೆ, ಅಷ್ಟು ಲಿಮಿಟ್ ತೊಗೋಬೇಕು. ಬಟ್ ಇದನ್ನು ಯಾವ ಥರ ಸಾಲ್ವ್ ಮಾಡ್ಬೇಕು ಅನ್ನೋದು ಸೊ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಸೊ ಯಾವ ಥರ ಸಾಲ್ವ್ ಮಾಡ್ಬೇಕಂದಾಗ ಇಲ್ಲಿ ನೋಡ್ರಿ, ಈಗ 7ರಲ್ಲಿ 3 ಕಾದಾಗ ಎಷ್ಟಾಗುತ್ತದೆ, 7ರಲ್ಲಿ 3 ಕಾದಾಗ 4 ಆಗುತ್ತದೆ. ಅಂದ್ರೆ ಅದನ್ನ ಹೆಂಗೆ ಬರೀಬೇಕಂದ್ರೆ 7 × 6 × 5 × 4 ಅಂತ ಮಾಡ್ಕೋಬೇಕು. ಡಿವೈಡೆಡ್ ಬೈ 7ರಲ್ಲಿ 3 ಕಾದ 4 ಬಂತ, 4 ಸಲ ಏನು ಮಾಡ್ಬೇಕಂದ್ರೆ 4 × 3 × 2 × 1 ಮಾಡ್ಕೋಬೇಕು ಅಷ್ಟೇ. ಆಯ್ತಾ? ಆಮೇಲೆ ಪ್ಲಸ್ ಎಷ್ಟಿದೆ, ಇಂಟು ಇದೆ. ಸೊ ಆಮೇಲೆ ಯಾವ ಚಿಹ್ನೆ ಇದೆ, ಇಂಟು ಇದೆ, ಇಂಟು ಕೊಡಬೇಕು. ಆಮೇಲೆ 6ರಲ್ಲಿ 2 ಕಾದಾಗ ಎಷ್ಟಾಗುತ್ತದೆ, 4 ಆಗುತ್ತದೆ. ಅಂದಾಗ 6 × 5 × 4 × 3 ಅಂತ ಮಾಡ್ಕೋಬೇಕು. ಡಿವೈಡೆಡ್ ಬೈ ಆಮೇಲೆ 4 × 3 × 2 × 1 ಅಂತ ಮಾಡ್ಕೋಬೇಕು. ಆಮೇಲೆ ಪ್ಲಸ್ ಇದೆ, ಪ್ಲಸ್ 7ರಲ್ಲಿ 4 ಆದಾಗ ಎಷ್ಟಾಗುತ್ತದೆ, ಸೊ 3 ಆಗುತ್ತದೆ. ಅಂದಾಗ 7 × 6 × 5 ಮಾಡ್ಕೋಬೇಕು. ಡಿವೈಡೆಡ್ ಬೈ 3 × 2 × 1 ಮಾಡ್ಕೋಬೇಕು. ಆಮೇಲೆ ಇಂಟು ಇದೆ 6C. ಸೊ ಏನು ಮಾಡ್ಕೋಬೇಕು, 6ರಲ್ಲಿ ಸೊ ಏನು ಮಾಡ್ಕೋಬೇಕಾಗ 6ರಲ್ಲಿ 1 ಕಾಲದಾಗ 5 ಬರುತ್ತದೆ ಅಂತ ಅದ್ರ ವ್ಯಾಲ್ಯೂ 6C ವ್ಯಾಲ್ಯೂ ಏನಾಗುತ್ತದೆ, ಸೊ 6 ಆಗುತ್ತದೆ. ಆಮೇಲೆ ಪ್ಲಸ್ ಮಾಡ್ಕೋಬೇಕು. 7ರಲ್ಲಿ ಸೊ 5 ಕಾಲದಾಗ ಎಷ್ಟಾಗುತ್ತದೆ, 2 ಆಗುತ್ತದೆ. ಆಮೇಲೆ ಹೆಂಗೆ ಬರಬೇಕು, 7 × 6 ಬರ್ಕೋಬೇಕು. ಡಿವೈಡೆಡ್ ಬೈ 2 × 1 ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಇಂಟು 6C 0 ವ್ಯಾಲ್ಯೂ ಏನಾಗುತ್ತದೆ ಅಂತ ಕೊಟ್ಟಾಗ ಸೊ 1 ಆಗುತ್ತದೆ. ಇಷ್ಟು ಕ್ಲಿಯರಾಗಿ ಬರ್ಕೋಬೇಕು. ಆಮೇಲೆ ಇದನ್ನ ಯಾವ ಥರ ಕ್ಯಾನ್ಸಲ್ ಮಾಡ್ಕೋಬೇಕಂದಾಗ ಸ್ವಲ್ಪ ಗಮನಿಸಿಲಿ. ಸೊ ಇಲ್ಲಿ ನೋಡ್ರಿ, 4 ಕ್ಯಾನ್ಸಲ್ ಆಯಿತು. 3 1 3 2 6 2 1 2 1 ಅಂದಾಗ 7 5 ಎಷ್ಟಾಗುತ್ತದೆ, ಇದು 35 ಆಗುತ್ತದೆ. ಕ್ಲೀನಾಗಿ ನೋಡು, 35 ಆಯಿತು. ಆಮೇಲೆ ಇಂಟು ಇದೆ, ಇಂಟು ಮಾಡ್ಕೋಬೇಕು. ಆಮೇಲೆ 3 1 3 1 ಸೊ 4 1 4 1 ಆಮೇಲೆ 2 1 2 ಎಷ್ಟಲೆ 2 3 3 5 ಎಷ್ಟು 15. ಇದು ವ್ಯಾಲ್ಯೂ ಎಷ್ಟು ಬಂತು, 15 ಬಂತು. ಆಮೇಲೆ ಪ್ಲಸ್ ಇದೆ. ಆಮೇಲೆ ಇಲ್ಲಿ ನೋಡ್ರಿ, 3 1 3 2 2 1 2 1 7 5 ಎಷ್ಟಾಯಿತು, 35 ಆಯಿತು. ಆಯ್ತಾ? 35 ಇಂಟು ಆಮೇಲೆ 6 ಇದೆ, 6 ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬರಲಿ 2 1 2 ಎಷ್ಟಲೆ 2 3 7 3 ಎಷ್ಟಾಗುತ್ತದೆ, ಸೊ ಇದು 21 ಆಗುತ್ತದೆ. ಆಮೇಲೆ ಇಂಟು 1 ಮಾಡಿದಾಗ ಸೊ 21 ಆಗುತ್ತೆ. ಅಂದರೆ 21 ಬಂತು. 21 × 1 ಮಾಡಿದಾಗ ಅದು 21 ಬಂತು. ಆಮೇಲೆ ಇದನ್ನ ಏನು ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 35 ಇಂಟು ಎಷ್ಟು 35 ಇಂಟು 15 ಮಾಡಿದಾಗ 15 5 ಎಷ್ಟು 75. ಇಲ್ಲಿ 5 ಬರ್ಕೋಣ. ಆಮೇಲೆ 15 3 45. ಸೊ 45 + 7 ಮಾಡಿದಾಗ 45 + 7 ಮಾಡಿದಾಗ ಎಷ್ಟಾಗುತ್ತದೆ ಅಂದರೆ ಇಲ್ಲಿ ನೋಡ್ರಿ, 15 3 45 45 + 7 ಮಾಡಿದಾಗ 52 525 ಬರುತ್ತದೆ. ಆಮೇಲೆ ಪ್ಲಸ್ ಮಾಡ್ಕೋಬೇಕು. ಆಮೇಲೆ 6 5 ಎಷ್ಟು 30 6 3 18 18 ಪ್ಲಸ್ ಆಮೇಲೆ 3 ಮಾಡಿದಾಗ 21 200 ಸೊ 10 ಆಗುತ್ತದೆ. ಆಮೇಲೆ ಪ್ಲಸ್ 21 ಇದು 21 21 ಬರ್ಕೋಬೇಕಷ್ಟೇ. ಆಮೇಲೆ ಇಲ್ಲಿ ಸೈಡ್ ಎಲ್ಲ ಕೂಡಿಸ್ಬೇಕಷ್ಟೇ. ಸೊ ಕೂಡಿಸಾಗ 525 ಪ್ಲಸ್ 210
210 ಆಮೇಲೆ +21 ಕೂಡಿಸಿದಾಗ ಸೊ 5 1 ಎಷ್ಟಾಯಿತು 6 ಆಯಿತು, ಆಮೇಲೆ 2 1 2 ಕೊಡಿದಾಗ 5 ಆಗುತ್ತದೆ, ಆಮೇಲೆ 5 2 ಎಷ್ಟಾಯಿತು 7. ಅಂದ್ರೆ 756 ವಿಧಗಳಲ್ಲಿ ಒಂದು 5 ಜನ ಗುಂಪುಗಳನ್ನು ಮಾಡಿ ನಾವು ರಚನೆ ಮಾಡ್ಬೋದು. ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಏನಂದ್ರೆ 756. ಆಯ್ತಾ? ಸೊ ಇಷ್ಟೆಲ್ಲ ಡಿಟೇಲ್ ಆಗಿ ಏನು ಮಾಡ್ಬೇಕಂದ್ರೆ ಸೊ ಕಾನ್ಸೆಪ್ಟನ್ನ ಬರಿಬೇಕು. ಇದು ಅತ್ಯಂತ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಇನ್ನು ಫಾರ್ಮುಲಾ ಅಪ್ಲೈ ಮಾಡ್ರೆ ಇದು 7C 3ಗೆ ಒಂದು ಫಾರ್ಮುಲಾ, ಆಮೇಲೆ 6 2ಗೆ ಒಂದು ಕಾಂಬಿನೇಷನ್ ಫಾರ್ಮುಲಾ ಆಗ್ಬೋದು. ಆಮೇಲೆ ಇದೆಲ್ಲ ಫಾರ್ಮುಲಾ ಹಚ್ಬೇಕು. ಇದನ್ನ ಅತ್ಯಂತ ಸರಳವಾಗಿ ನಿಮ್ಗೆ ಸೊ ಇದನ್ನ ಕಲ್ಸಕ್ಕೆ ಒಂದು ಪ್ರಯತ್ನ ಪಟ್ಟನಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಇದೇ ಥರ ಒಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ಲ್ಯಾಂಡ್ ಸರ್ವೇರ್ 2025ರಲ್ಲಿ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ಪೆಸಿಫಿಕ್ ಪೇಪರ್ 2 ಆಯ್ತಾ, ಮ್ಯಾಥಮೆಟಿಕ್ಸ್ 70% ಇದೆ, ಫಿಸಿಕ್ಸ್ 20% ಇದೆ, ಜಿಯೋಗ್ರಫಿ 10%. ಈ ಒಂದು ಕಂಪ್ಲೀಟ್ ಕೋರ್ಸನ್ನು ಆನ್ಲೈನ್ ಕೋರ್ಸನ್ನು ನಮ್ಮ ವಿದ್ಯಾಪೀಠ ಸ್ಟಡೀಸಲ್ಲಿ ಒಂದು ಆನ್ಲೈನ್ ಬ್ಯಾಚನ್ನು ರಿಕಾರ್ಡೆಡ್ ಮತ್ತು ಲೈವ್ ಕ್ಲಾಸನ್ನು ನಾವು ಒಂದು ಲಾಂಚ್ ಮಾಡಿದ್ದೇವೆ. ಈ ಕ್ಲಾಸ್ ಬಂದುಬಿಟ್ಟು ಫಸ್ಟ್ ಬ್ಯಾಚ್, ಆನ್ಲೈನ್ ಫಸ್ಟ್ ಬ್ಯಾಚು ಜನವರಿ 9, 2025ರಲ್ಲಿ ಇದು ಪ್ರಾರಂಭ ಆಗುತ್ತದೆ. ನೀವು ಈ ಲ್ಯಾಂಡ್ ಸರ್ವರ್ ಬಗ್ಗೆ ಸೊ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ನೀವು ಕರೆ ಮಾಡಿ. ಇಲ್ಲಿ ನಿಮ್ಗೆ ಲ್ಯಾಂಡ್ ಸರ್ವರ್ ಪೇಪರ್ 2 ಬಗ್ಗೆ ಫುಲ್ ಡಿಟೇಲ್ ಆಗಿ ಮ್ಯಾಥಮೆಟಿಕ್ಸ್ ಒಂದು 3 ಜನ ಪಾಠ ಮಾಡ್ತೀವಿ, ಫಿಸಿಕ್ಸ್ ಒಬ್ಬರು ಮಾಡ್ತಾರೆ, ಆಮೇಲೆ ಜಿಯೋಗ್ರಫಿ ಮತ್ತು ಟೋಟಲ್ ಆಗಿ 5 ಜನ ಒಂದು ಫ್ಯಾಕಲ್ಟಿಗಳು ಪೇಪರ್ 2 ಬಗ್ಗೆ ಇನ್ ಡಿಟೇಲ್ ಆಗಿ ಕ್ಲಾಸ್ಗಳು ಮಾಡಿಕೊಡ್ತೀವಿ. ಸೊ ನಿಮ್ಗೆ ಈ ಒಂದು ಕೋರ್ಸ್ ಅತ್ಯಂತ ಇಂಪಾರ್ಟೆಂಟ್ ಇರೋದ್ರಿಂದ ಈ ಕೋರ್ಸ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ನೀವು ಅಡ್ಮಿಷನ್ ಬೇಕಾದ್ರೆ ಕರೆ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.